ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ. ಏನಪ್ಪ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ. 3ನೇ ತಾರೀಕು ಚಂದ್ರಗ್ರಹಣ ಇದೆ. ಚಂದ್ರಗ್ರಹಣಕ್ಕೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಚಂದ್ರಗ್ರಹಣ ದಿನಾನೇ ಹೋಳಿ ಹಬ್ಬ ಕೂಡ ಬಂದಿದೆ. ಸೊ ಅದನ್ನು ಸೆಲೆಬ್ರೇಟ್ ಮಾಡಬೇಕಾ ಬೇಡವಾ, ಗಂಡು ಮಕ್ಕಳು ಹೋಳಿ ಹಬ್ಬವನ್ನು ಆಡಬೇಕಾ ಇಲ್ವಾ, ಬಣ್ಣವನ್ನು ಆಡಬೇಕಾ ಇಲ್ವಾ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಕೊನೆವರೆಗೂ ಸ್ಕಿಪ್ ಮಾಡಲ್ದಂಗೆ ವಿಡಿಯೋನ ನೋಡಿ. ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಇದೆ ಇದು. ಯಾಕಂದರೆ ಸ್ಕಿಪ್ ಮಾಡಿದ್ರೆ ಅಂದರೆ ಯಾವುದಕ್ಕೆ ಏನು ದೋಷ ಇದೆ, ಏನು ಎತ್ತ ನಿಮ್ಗೆ ಏನೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇದೆಲ್ಲ ಚಿಕ್ಕದಾಗಿ ನಾವು ಸಾಂಪ್ರದಾಯಿಕವಾಗಿ ಬದುಕಬೇಕು, ನಾವು ಶಾಸ್ತ್ರೋಕ್ತವಾಗಿ ಹೋಗಬೇಕು ಎಲ್ಲದರಲ್ಲೂ ಅನ್ನೋ ಥರ ನಿಮಗಿದ್ದರೆ ಪ್ಲೀಸ್ ವಿಡಿಯೋನ ನೋಡಿ ಅಂತಲೇ ಕೇಳ್ಕೊತಾ ಇರೋದು. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಪ್ರತಿಯೊಂದು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದ್ರ ಜೊತೆಗೆ ನಾವು ಪ್ರತಿಯೊಂದನ್ನು ತಿಳ್ಕೊಂಡಿರಬೇಕು ಅಂತಲೇ ಹೇಳೋದು. ಯಾಕಂದರೆ ಇದು ನನಗೆ ಗೊತ್ತಿಲ್ಲ ಅನ್ನೋ ಥರ ಇರಬಾರ್ದು, ಯಾರೂ ಆಗಲೂ ಇರ್ಲಕ್ಕೆ ಹೋಗಬಾರ್ದು. ಆ ಥರ ಎಲ್ಲವನ್ನು ತಿಳ್ಕೊಂಡಿರಬೇಕು. ಸೊ ಶಾಸ್ತ್ರೋಕ್ತವಾಗಿ ಗ್ರಹಣನ ಹೇಗೆ ಮಾಡಬೇಕು, ಹೇಗೆ ಆಚರಣೆ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ. ಮತ್ತು ಇದರಿಂದ ಏನೇ ದೋಷ ಉಂಟಾಗುತ್ತೆ, ಯಾವ ಟೈಮಲ್ಲಿ ಗ್ರಹಣ ಸ್ಟಾರ್ಟ್ ಆಗುತ್ತೆ, ಯಾವ ಟೈಮಲ್ಲಿ ಮುಗಿಯುತ್ತೆ, ಸೊ ಗ್ರಹಣ ಇದ್ದಾಗ ನಾವು ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬಾರ್ದು ಅದನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನೋಡಿ, ಚಂದ್ರಗ್ರಹಣ ಬಂದಿದೆ 3ನೇ ತಾರೀಕು, ಮಾರ್ಚ್ ತಿಂಗಳು 3ನೇ ತಾರೀಕು ಮಂಗಳವಾರ ದಿನ ಚಂದ್ರಗ್ರಹಣ ಬಂದಿದೆ. ಸೊ 3ನೇ ತಾರೀಕು 3ನೇ ತಿಂಗಳು 2026ರಲ್ಲಿ 2ನೇ ಸಾರಿ ಬಂದಿರೋದು. ಮೊದಲು ಸೂರ್ಯಗ್ರಹಣ ಇತ್ತು, ಅದು ನಮ್ಮ ದೇಶದಲ್ಲೇನು ಅಷ್ಟೊಂದು ಇರಲಿಲ್ಲ. ಇವಾಗ ಚಂದ್ರಗ್ರಹಣ ಇದೆ. ಸೊ ಚಂದ್ರಗ್ರಹಣ ಯಾವ ಟೈಮಲ್ಲಿ ಶುರು ಆಗ್ತಾ ಇದೆ ಅನ್ನೋದಾದರೆ, ಚಂದ್ರಗ್ರಹಣ ಬಂದುಬಿಟ್ಟು ಮಧ್ಯಾಹ್ನ, ಅಂದರೆ ಚಂದ್ರನಿಂದ ಏನು ಗ್ರಹಣದ ವೇದ ಎಲ್ಲ ಇರುತ್ತಲ್ವ, ದೋಷ ವೇದ ಅದರದ್ದು ಏನು ಪಾಲಿಸಬೇಕಲ್ವ, ಮಧ್ಯಾಹ್ನದಲ್ಲಿ ನಮಗೆ ಶುರು ಆಗ್ತಾ ಇದೆ. ಸೊ ಮಧ್ಯಾಹ್ನ ಸೂರ್ಯನೂ ಇರ್ತಾನೆ, ಚಂದ್ರನೂ ಇರ್ತಾನೆ. ಸೊ ಚಂದ್ರಗ್ರಹಣ ಬಂದಿದೆ. ಬಟ್ ಸೂರ್ಯ ಇದ್ದಾಗ ಚಂದ್ರನಿಗೆ ಅಷ್ಟೊಂದು ಶಕ್ತಿ ಇರಲ್ಲ. ಅದಕ್ಕೋಸ್ಕರ ಅಂದ್ಬಿಟ್ಟು ಆವಾಗ ನೀವು ಅದನ್ನು ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮಧ್ಯಾಹ್ನ ಹೊತ್ತು ಬಂದಿರೋಗೋಸ್ಕರ ವೇದ ಅದನ್ನೆಲ್ಲ ಮಾಡಬೇಕು ಅನ್ನೋದು ಏನೂ ಇಲ್ಲ. ಬಟ್ ಆದಷ್ಟು ತುಂಬ ಗಟ್ಟಿಮುಟ್ಟಾಗಿರೋರು ಇದ್ದೀರಾ, ಹೆಲ್ತಲ್ಲಿ ಏನೂ ಇಶ್ಯೂ ಇಲ್ಲ, ತುಂಬ ನೀವು ಹೆಲ್ತ್ ಫುಲ್ಲು ಚೆನ್ನಾಗಿದ್ದೀರಾ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅಂತ ಇರ್ತೀರಲ್ವ, ಅಂಥವರು ಎಲ್ಲರೂ ನೀವು ಏನು ಮಾಡಬೇಕು ಅಂದರೆ 12-1 ಗಂಟೆ ಒಳಗಡೆ ನೀವು ಊಟನ ತಿನ್ನಬೇಕು. ಸೊ 12-1 ಗಂಟೆನೇ ಒಳಗಡೆ ನೀವು ಊಟನ ತಿನ್ನಬೇಕು. ಅದ್ರ ಜೊತೆಗೆ ಮಕ್ಕಳಿಗೆ ವೆಯ್ಟ್ ಮಾಡ್ತಾರೆ, ಮಕ್ಕಳಿಗೆ ಕೆಪಾಸಿಟಿ ಇದೆ ವೆಯ್ಟ್ ಮಾಡೋದು ಅನ್ನೋದು ಆದರೆ ಮಕ್ಕಳಿಗೂ ಕೂಡ 1 ಗಂಟೆ ಒಳಗಡೆ ನಾವು ಊಟನ ಕೊಟ್ಬಿಟ್ಟು ಅವರಿಗೆ ಬಿಟ್ಬಿಡಬೇಕು. ಯಾಕಂದರೆ ದೋಷ ಏನು ಅಂದರೆ, ಗ್ರಹಣ ಸ್ಟಾರ್ಟ್ ಆದಾಗ ಏನು ಮಾಡಬಾರ್ದು, ಕೆಲಸವನ್ನು ಕೆಟ್ಟ ಕೆಲಸ ಯಾವುದೇ ಥರ ಮಾಡಬಾರ್ದು, ಅದರಿಂದ ನಿಮಗೆ ದೋಷ ಉಂಟಾಗೋ ಚಾನ್ಸಸ್ ಇರುತ್ತೆ ಅನ್ನೋ ರೀಸನ್ಗೆ ನಾನು ಹೇಳ್ತಾ ಇರೋದು. ಬಟ್ ಎಕ್ಸಾಕ್ಟ್ ಆಗಿ ನಮಗೆ ಗ್ರಹಣ ಶುರು ಆಗೋದು ಅಂದರೆ 6:48 ಚಂದ್ರಗ್ರಹಣ ಶುರು ಆಗುತ್ತೆ. ಸೊ ಬರೀ 10 ನಿಮಿಷಕ್ಕೆ ಮಾತ್ರ ಗ್ರಹಣನ ಇದೆ ಅಷ್ಟೇ. ರಿಯಲ್ ಗ್ರಹಣ 10 ನಿಮಿಷಕ್ಕೆ ಮಾತ್ರನೇ ಇರುತ್ತೆ. ಅದಕ್ಕೋಸ್ಕರ ಅಂತ ಹೇಳ್ತಾ ಇರೋದು. ಸೊ ಗ್ರಹಣ ಹಬ್ಬದ ದಿನ ನೀವು ಚಂದ್ರಗ್ರಹಣ ದಿನ ನೀವು ಹಬ್ಬವನ್ನು ಸೆಲೆಬ್ರೇಟ್ ಮಾಡಬೇಕಾ ಬೇಡವಾ? ಆಲ್ಮೋಸ್ಟ್ ಆಗಿ ಚಂದ್ರಗ್ರಹಣ ಇದ್ದಾಗ ನಾವು ಏನೇ ಒಂದು ಸೆಲೆಬ್ರೇಟ್ ಮಾಡೋದಾಗಿರ್ಬೋದು, ಅಡುಗೆ ಮಾಡ್ಕೊಂಡು ತಿನ್ನೋದಾಗಿರ್ಬೋದು, ಈ ಥರ ಎಲ್ಲ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಈ ಥರ ಎಲ್ಲ ನಾವು ಕೆಲಸನ ಮಾಡಲ್ಲ. ಸೊ ಯಾವಾಗಲೂ ಆಗಿಬಿಟ್ಟು ನಾವು ಗ್ರಹಣ ಇದ್ದಾಗ ಏನೂ ಮಾಡಲ್ಲ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ, ನೀವು ಕಂಪಲ್ಸರಿಯಾಗಿ ಗ್ರಹಣ ಮುಗಿದ ಮೇಲೆ ಸೆಲೆಬ್ರೇಟ್ ಮಾಡಬೇಕು ಹೋಳಿ ಹಬ್ಬ, ಬಣ್ಣವನ್ನು ಆಟ ಆಡಬೇಕು, ಮತ್ತು ಇದು ಮಾಡಬೇಕು ಅನ್ನೋದಾದರೆ ನೀವು 6:38ರಿಂದ 6:48 ನಿಮಿಷ ಗಂಟ ಮಾತ್ರ ಇರುತ್ತೆ.
ಸೊ ಚಂದ್ರಗ್ರಹಣ ಆ 10 ನಿಮಿಷ ಮಾತ್ರ ನೀವು ನೀಟಾಗಿ ಅದನ್ನು ಮಾಡ್ಕೋಬೇಕು. ಸೊ ಯಾವುದೇ ಥರ ಕೆಟ್ಟ ಕೆಲಸ ಮಾಡಲ್ದಂಗೆ ವಾಶ್ರೂಮ್ಗೆ ಹೋಗೋದಾಗಿರ್ಬೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಒಳ್ಳೆ ರೀತಿಯಿಂದ ದೇವ್ರ ಜಪನ ಮಾಡ್ಕೊಳ್ಳಿ. ದೇವ್ರ ಜಪ ಎಲ್ಲ ಮಾಡಿಬಿಟ್ಟು ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಗ್ರಹಣ ಟೈಮಲ್ಲಿ. ಅದಕ್ಕೋಸ್ಕರ ಅಂತಲೇ ಹೇಳ್ತಾ ಇರೋದು ನಿಮಗೆ. ಆದಷ್ಟು ದೇವ್ರ ಬಗ್ಗೆ ಧ್ಯಾನ ಮಾಡೋದು ಈ ಥರ ಎಲ್ಲ ಮಾಡ್ಕೊಂಡು ಹೋಗಿ, ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಹೋಲಿ ಹಬ್ಬ ಯಾಕೆ ಸೆಲೆಬ್ರೇಟ್ ಮಾಡಬೇಕು, ಏನಕ್ಕೋಸ್ಕರ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಹೋಳಿ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಇದು ಸಾಮಾನ್ಯವಾಗಿ ಫಾಲ್ಗುಣ ಮಾಸದ ಪೂರ್ಣಿಮೆಯೆಂದು ಆಚರಿಸಲಾಗುತ್ತದೆ. ಹೋಳಿ ಹಬ್ಬ ಅರ್ಥ ಮತ್ತು ಮಹತ್ವ: ಕೆಟ್ಟದ ಮೇಲಿನ ಒಳ್ಳೆಯದ ಜಯವನ್ನು ಆರಿಸಬೇಕು, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಬೇಕು ಅಂತ ನಾವು ಹೋಳಿ ಧವನನ ಮಾಡ್ತೀವಿ, ಅದರಿಂದ ಮಾಡುತ್ತಾರೆ. ಇದು ದುಷ್ಟಶಕ್ತಿಗಳ ನಾಶ ಮತ್ತು ಸತ್ಯದ ಜಯದ ಸಂಕೇತ. ಭಕ್ತಿ ಮತ್ತು ದೇವರ ಕೃಪೆ ಇರುತ್ತೆ. ಈ ಕಥೆ ವಿಷ್ಣು ಮತ್ತು ಭಕ್ತ ಪ್ರಹ್ಲಾದರನ್ನು ರಕ್ಷಿಸಿದ ಕಥೆಯನ್ನು ನೆನೆಸುತ್ತದೆ. ಇದರಲ್ಲಿ ಹೋಳಿ ಹಬ್ಬ ನಾವು ಯಾಕೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋದಾದರೆ, ಈ ಹೋಳಿ ಹಬ್ಬದಲ್ಲಿ ಒಂದು ಕತೆ ಉಂಟಾಗಿದೆ. ಆ ಕತೆ ಕೂಡ ಏನು ಅಂತ ನಾನು ಹೇಳ್ತೀನಿ. ಜನರು ಬಣ್ಣಗಳನ್ನು ಹಚ್ಚಿಕೊಂಡು ಹಬ್ಬವನ್ನು ಖುಷಿಯಿಂದ ಆಚರಿಸುತ್ತಾರೆ. ಹಳೆಯ ಜಗಳ ಮರೆತು ಸ್ನೇಹವನ್ನು ಗಟ್ಟಿ ಮಾಡುತ್ತಾರೆ. ಕೃಷ್ಣನ ಲೀಲೆಯ ಸ್ಮರಣೆ: ಶ್ರೀಕೃಷ್ಣ ಮತ್ತು ರಾಧೆಯ ಹೋಳಿಯ ಆಟದ ಕತೆ ಬಹಳ ಪ್ರಸಿದ್ಧವಾದದ್ದು. ಹಳೆ ಟೈಮಲ್ಲಿ ರಾಧಾಕೃಷ್ಣ ಆಟ ಆಡಿರೋ ಹೋಳಿ ಕತೆ ಕೂಡ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಅಂತ ಅದನ್ನು ಕೇಳಿ. ಈ ಕತೆ ವಿಷ್ಣು ಅವರ ಭಕ್ತ ಪ್ರಹ್ಲಾದ ರಕ್ಷಿಸಿದ ಮಹತ್ವ ಪುರಾಣದ ಕಥೆ ಏನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಹಿರಣ್ಯಕಶಿಪು ಎಂಬ ರಾಕ್ಷಸ ರಾಜನು ಇತ್ತ. ಅವನು ತನ್ನನ್ನೇ ದೇವರು ಎಂದು ಪೂಜಿಸಬೇಕೆಂದು ಎಲ್ಲರಿಗೂ ಆದರ್ಶಿಸಿದ್ದ. ಆದರೆ ಅವನ ಮಗ ಪ್ರಹ್ಲಾದ ಮಾತ್ರ ಸದಾ ವಿಷ್ಣು ಅವರನ್ನು ಭಜಿಸುತ್ತಿದ್ದ. ಇದರಿಂದ ಕೋಪಗೊಂಡ ಹಿರಣ್ಯಕಶಿಪು ಮಗನನ್ನು ಹಲವಾರು ಬಾರಿ ಕೊಲ್ಲಲು ಪ್ರಯತ್ನಿಸಿದ್ದ. ಆದರೆ ಪ್ರತಿ ಸಾರಿ ವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದನು ಉಳಿದಿದ್ದ. ಹೋಲಿಕಾ ದಹನ: ಹಿರಣ್ಯಕಶಿಪುವಿನ ಸಹೋದರಿ ಹೋಲಿಕಾಗೆ ಬೆಂಕಿಯಲ್ಲಿ ಸುಡದ ವರವಿತ್ತು. ಅವಳು ಪ್ರಹ್ಲಾದವನ್ನು ಮಡಿಲಲ್ಲಿ ಕುಳಿತುಕೊಂಡು ಭಕ್ತಿಯಲ್ಲಿ ಕೂತಳು. ಆದರೆ ಭಗವಂತ ಕೃಪೆಯಿಂದ ಪ್ರಹ್ಲಾದನು ಸುಡದೇ ಉಳಿದ. ಹೋಲಿಕಾ ಬೆಂಕಿಯಲ್ಲಿ ಸುಟ್ಟು ಹೋದಳು. ಇದನ್ನೇ ನೆನಪಿಗಾಗಿ ಹೋಲಿಕಾ ದಹನ ಎಂದು ಆಚರಿಸುತ್ತಾರೆ ಹಿಂದಿನ ಸಂಪ್ರದಾಯದಲ್ಲಿ. ಸೊ ನಾಳೆ ಹೋಳಿ ಹಬ್ಬ ಇದೆ ಅನ್ನೋದಾದರೆ, ಇವತ್ತಿನ ದಿನ ಬಂದುಬಿಟ್ಟು ಊರು ಜನ ಎಲ್ಲ ಸೇರಿಬಿಟ್ಟು ಒಂದು ಚೌಕಟ್ಟು ಅಂತ ಇರುತ್ತೆ, ಅದರಲ್ಲಿ ಹೋಗಿಬಿಟ್ಟು ಹೋಲಿಕಾ ದಹನವನ್ನು ಮಾಡ್ತಾರೆ. ಇವಾಗಿನ ಇವಾಗಿನ ಕಾಲದಲ್ಲೂ ಉತ್ತರ ಕರ್ನಾಟಕ ಸೈಡೆಲ್ಲ ಹೋಲಿಕಾ ದಹನ ಅಂತ ಕಂಪಲ್ಸರಿಯಾಗಿ ಮಾಡ್ತಾರೆ. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾತಾಡುವ ಅಂತ ಅಂದ್ಕೊಂಡು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೋಲಿಕಾ ದಹನ ಅಂತ ಮಾಡ್ತಾರೆ. ಆದರೆ ಭಗವಂತ ಕೃಪೆಯಿಂದ ಪ್ರಹ್ಲಾದನು ಸುಡದ ಉಳಿದ. ಹೋಲಿಕಾ ಬೆಂಕಿಯಲ್ಲಿ ಸುಟ್ಟು ಹೋದಳು. ಇದನ್ನೇ ನೆನಪಿಗಾಗಿ ಹೋಲಿಕಾ ದಹನ ಆಚರಿಸುತ್ತಾರೆ. ನರಸಿಂಹ ಅವತಾರ: ಕೊನೆಗೆ ಹಿರಣ್ಯಕಶಿಪು ನಿನ್ನ ವಿಷ್ಣು ಎಲ್ಲಿದ್ದಾನೆ ಎಂದು ಕೇಳಿದನು ಪ್ರಹ್ಲಾದನಿಗೆ ವಿಷ್ಣು ನರಸಿಂಹ ಕೇಳ್ತಾನೆ. ಕೊನೆಗೆ ಅದನ್ನು ಕೇಳಿ, ವಿಷ್ಣು ಎಲ್ಲಿ ಇದ್ದಾನೆ, ನಿನ್ನ ವಿಷ್ಣು ಎಲ್ಲಿ ಇದ್ದಾನೆ, ಯಾವ ಕಂಬದಲ್ಲಿ ಇದ್ದಾನೆ ಅಂತ ನನಗೆ ತೋರಿಸು ಅಂತ ಹೇಳ್ತಾನೆ. ಆವಾಗ ಈ ಸ್ತಂಭದಲ್ಲಿದ್ದಾನ, ಆ ಸ್ತಂಭದಲ್ಲಿದ್ದಾನ ಅಂತ ಅವನು ಕೇಳೋ ಟೈಮಲ್ಲಿ ನರಸಿಂಹ ಅವತಾರದಲ್ಲಿ ವಿಷ್ಣು ಹೊರಬಂದು ಹಿರಣ್ಯ ಕಶಿಪನ್ನು ಸಂಹರಿಸಿದ. ಆವಾಗ ಒಂದು ಕಂಬದಲ್ಲಿಂದ ಒಡೆದು ಹೊರಗಡೆ ಬಂದು ನರಸಿಂಹವನು ಬಂದುಬಿಟ್ಟು ವಿಷ್ಣುವಿನ ರೂಪದಲ್ಲಿ ನರಸಿಂಹ ಅವತಾರ ಎಂದು ಪಡೆದಿದ್ದಾರೆ. ಅದಕ್ಕೋಸ್ಕರ ವಿಷ್ಣುನೇ ನರಸಿಂಹ ಎಂದು ಪರಿಗಣಿಸಲಾಗುತ್ತದೆ. ಅದಕ್ಕೋಸ್ಕರ ಭಕ್ತಿಯಿಂದ ಪೂಜೆನ ಸಲ್ಲಿಸಿದರೆ ಎಲ್ಲ ಕಡೆ ದೇವರು ಭಕ್ತರು ಇದ್ದಾರೆ ಅಂತಲೇ ಹೇಳ್ತಾರಲ್ವ, ಆ ಥರ ಇದು ಒಂದು ಕತೆ ಆಗಿದೆ ಅಂತಲೇ ಹೇಳ್ಬೋದು. ಈ ಕಥೆಯಿಂದ ನಾವು ತುಂಬಾ ತಿಳ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ನಮ್ಮ ಮಕ್ಕಳಿಗೆ ಇದು ಕೂಡ ಕತೆ ಹೇಳೋದು ತುಂಬ ಅಂದರೆ ತುಂಬ ಅನುಕೂಲವಾಗಿರುತ್ತೆ. ಯಾಕಂದರೆ ಇವಾಗಿನ ಮಕ್ಕಳಿಗೆಲ್ಲನೂ ಗೊತ್ತಿರಬೇಕು, ಎಲ್ಲ ಥರನೂ ತಿಳಿದಿರಬೇಕು. ಮಕ್ಕಳಿಗಾಗಿರ್ಬೋದು, ಹಿರಿಯರಿಗಾಗಿರ್ಬೋದು, ಎಲ್ಲ ಗೊತ್ತಿರಬೇಕು ಅಂತಲೇ ಕೇಳ್ತಾ ಇರೋದು. ಅದರಿಂದ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ತುಂಬ ಯೂಸ್ಫುಲ್ ಆಗಿದೆ. ಕೊನೆವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಹಾಕಿ ನಿಮ್ಮ ಅನಿಸಿಕೆ ಏನು, ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಏನು ಅರ್ಥ ಆಯಿತು, ಏನು ಅರ್ಥ ಆಗಿಲ್ಲ ಅನ್ನೋದು ಕೂಡ ಕಮೆಂಟ್ ಮಾಡಿ ಹೇಳಿ ಅಂತ ಕೇಳ್ತಾ
ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ಲರಿಗೂ. ಥ್ಯಾಂಕ್ ಯು, ಸಪೋರ್ಟ್ ಮೀ. ಥ್ಯಾಂಕ್ ಯು.